ಇನ್ನೊಂದೇನ್ ಡಿಫ್ರೆಂಟ್ ಅಂದ್ರೆ ಆ ಕಡೆ ತೋರಿಸ್ತಿ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪ ಶೂನ್ಯ ಪೀಠದ ಅಧ್ಯಕ್ಷರು ಒಮ್ರು ಇರ್ಬೋದು. ನೀರ್ ಕಾಣ ತಕ್ಷಣ ಆಯ್ತು ರೊಕ್ಕ ಚಲೋ ಮಾಡ್ತಾರ. ನೋಡ್ದ ಮಾತ್ರ ನೋಡ್ರಿ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ನೋಡ್ರಿ. ವಿಶ್ವಗುರು ಬಸವಣ್ಣನವರು ಶರಣ ವೈದ್ಯ ಸಂಗಣ್ಣ ನೋಡ್ರಿ. ಆಗ ಡಾಕ್ಟರ್ ಇದೇ ತರ ಇರ್ತಿದ್ರು ನೋಡ್ರಿ ಮನೆ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 12ನೇ ಶತಮಾನದಲ್ಲಿ ಶಿವಶರಣರು ಯಾವ ವೃತ್ತಿಯಲ್ಲಿ ತೊಡಗಿದ್ದರು ಅನ್ನೋದನ್ನ 12ನೇ ಶತಮಾನದಲ್ಲಿ ಯಾರ್ಯಾರು ಯಾವ್ಯಾವ ವೃತ್ತಿಯಲ್ಲಿ ಇರುವುದನ್ನ ಇಲ್ಲಿ ರೀಕ್ರಿಯೇಟ್ ಮಾಡ್ಯಾರ ನೋಡ್ರಿ. ಫುಲ್ ಗಾರ್ಡನ್ ಸುತ್ತ ಎಲ್ಲ ನೋಡ್ಬೋದು. ಶರಣ ಹೂಗಾರ ಮಾದಯ್ಯ ಮತ್ತು ಪುಣ್ಯಶ್ರೀ ಮಾದಮ್ಮ ಹೂವನ್ನು ಶಿವ ಪೂಜೆಗೆ ತಂದು ಕೊಡ್ತಿರ್ತಕ್ಕಂತಹ ಹೂಗಾರ ಮಾದಯ್ಯನ ಚಿತ್ರ ನೋಡ್ರಿ ಇಲ್ಲಿ. ಅದೇ ತರ ಇನ್ನ ಮುಂದೆ ಸಾಕಷ್ಟು ಅದಾವ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕೊಟ್ಟಣದ ಸೋಮವ್ವೆ, ಸಂಕವ್ವೆ, ಕೈಕೋಲಿಯ ಚಾಮಣ್ಣ, ಭೀಮವ್ವೆ ಮತ್ತು ಕಾಳವ್ವೆ ನೋಡ್ರಿ. ಅಕ್ಕಿಯನ್ನು ಕುಟ್ಟುವುದು, ಆಮೇಲೆ ಬೀಸುವುದು, ಜೋಳ ಕುಟ್ಟೋದು, ಅಕ್ಕಿ ಬೀಸೋದು, ಇಲ್ಲಿ ಕೇರುವುದು, ಆಮೇಲೆ ಅಲ್ಲಿ ಚೀಲ ಹೊತ್ಕೊಂಡು ಹೊಂಟಾರ ನೋಡ್ರಿ. ಎಷ್ಟ್ ಚೆನ್ನಾಗದಾವ ನೋಡ್ರಿ. ನೇಗೆ ಕಾಯಕ ಮಾಡ್ತಕ್ಕಂತಹ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ದಂಪತಿಗಳ ಚಿತ್ರ ನೋಡ್ರಿ. ಇಲ್ಲಿ ನೇಗೆ ಮಾಡಕತ್ತಾರ, ಆ ಕಡೆ ಮಗುವಿನ ಎತ್ಕೊಂಡಾಳದ ನೋಡ್ರಿ ದುಗ್ಗಳೆ. ಸೂಜಿ ಕಾಯಕದ ರಾಮಿ ತಂದೆ, ಅವರ ಪತ್ನಿ ರೇಮವ್ವೆ, ಅಂದ್ರೆ ಅವರು ಬಟ್ಟೆ ಹೊಲಿಯೋ ಕೆಲಸ ಮಾಡ್ತಿದ್ರು ಅಂತ ಕಾಣಿಸುತ್ತ. 12ನೇ ಶತಮಾನದ ಶರಣ ವೈದ್ಯ ಸಂಗಣ್ಣ ನೋಡ್ರಿ. ಆಗ ಡಾಕ್ಟರ್ ಇದೇ ತರ ಇರ್ತಿದ್ರು ನೋಡ್ರಿ. ಮನೆಯಲ್ಲೇ ಔಷಧಿಯನ್ನ ಅಂದ್ರೆ ಗಿಡಮೂಲಿಕೆಗಳನ್ನ ಅರೆದು ಔಷಧಿ ಕೊಡ್ತಿದ್ದರು. ಗೌಳತಿ ಗೌರವ ಮತ್ತು ಆಕೆಯ ಪತಿ, ಹಾಲ್ ಮಾರುವ ಗೌಳತಿ ಗೌರವ ನೋಡ್ರಿ. ಶರಣ ಆವಿನಾಳ ಕಲ್ಲಯ್ಯ ಹಾಗೂ ಅವರ ಪುಣ್ಯಸ್ತ್ರೀ. ಕಮ್ಮಾರ ಕಾಯಕದ ಶರಣ ಕಲ್ಲಯ್ಯ ನೋಡ್ರಿ. ಅದು ಕಂಬಾರಿಗೆ ಮಾಡ್ತಕ್ಕಂತಹ ಚಿತ್ರಣ ನೋಡ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ, ರಿಯಲ್ ಅನ್ಸುತ್ತ ನೋಡಿದ್ರಿ. ಬಾಚಿ ಕಾಯಕದ ಶರಣ ಬಸಪ್ಪ ನೋಡ್ರಿ. ಅವರು ಏನ ನೇಗಿಲು ಅವನ್ನ ಮಾಡ್ತಿದ್ರು ನೋಡ್ರಿ. ಹುಡಿ ಅಂತಿರಲ್ಲ ನೀವು, ಅದ್ರಲಿಂದ ಹೊಡೆದು ಮಾಡ್ತಿದ್ರು. ಸೌರಾಷ್ಟ್ರದ ಶರಣ ಆದಯ್ಯ ನೋಡ್ರಿ. ಅವಾಗ ಇಡೀ ಭಾರತದವ್ರೆಲ್ಲರೂ ಇಲ್ಲೇ ಬಂದ್ ಸೇರಿದ್ರು ನೋಡ್ರಿ. ಒಬ್ಬೊಬ್ರು ಒಂದೊಂದು ವೃತ್ತಿಯಲ್ಲಿ ತೊಡಗಿದ್ರು. ಸೌರಾಷ್ಟ್ರದವ್ರು ನೋಡ್ರಿ ಇದು. ಅದೇ ತರ ಆ ಕಡೆ ಬಹುರೂಪಿ ಚೌಡಯ್ಯನವ್ರು ನೋಡ್ಬೋದು. ನಾಟ್ಯವನ್ನು ಮಾಡ್ತಕ್ಕಂತಹ ಚಿತ್ರಣ ನೋಡ್ರಿ. ಎಲ್ಲಾ ಶಿವಶರಣರ ಕಾಯಕವನ್ನು ಇಲ್ಲಿ ಪ್ರತಿರೂಪವಾಗಿ ಇಲ್ಲಿ ಚಿತ್ರಣ ತೋರ್ಸ್ಯಾರ ನೋಡ್ರಿ. ಅಂದ್ರೆ ಯಾವ್ಯಾವ ಶಿವಶರಣರು ಶಿವಶರಣೆಯರು ಯಾವ್ಯಾವ ಕಾಯಕದಲ್ಲಿ ತೊಡಗಿದ್ರು ಇಲ್ಲಿ ನೋಡ್ರಿ. ಲಿಂಗದ ಕಂತೆಯ ಸೋಮಯ್ಯ ಶರಣರು, ಈಗೇನ್ ಇಷ್ಟಲಿಂಗ ಪೂಜೆ ಮಾಡ್ಕೋಕ ಶರಣರು ಬಳಸ್ತಿದ್ರಲ್ರಿ, ಆ ಲಿಂಗಕ್ಕೆ ಕಂತೆ ಹಿಡಿತಿದ್ರಿ ಇವರು. ಅದೇ ತರ ಇಲ್ಲಿ ವಿಭೂತಿ ಕಾಯಕದಲ್ಲಿ ತೊಡಗಿರ್ತಕ್ಕಂತಹ ಶರಣ ಬಸವಯ್ಯ ಹಾಗೂ ಪುಣ್ಯಸ್ತ್ರೀ. ವಿಭೂತಿ ಹೆಂಗ್ ತಯಾರು ಮಾಡ್ತಿದ್ರು ಅಂದ್ರೆ ಗೋವಿನ ಸಗಣಿಯಿಂದ ತಯಾರು ಮಾಡ್ತಿದ್ರು. ಆ ಗೋವಿನ ಸಗಣಿಯ ಇದು ನೋಡ್ರಿ, ಅಲ್ಲಿ ವಿಭೂತಿನ ಕಟ್ಟಕತ್ತಾರ ನೋಡ್ರಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ಸ್ತ್ರೀಯರು. ಹೇಳುವ ಕಾಯಕದ ಭೃಂಗೇಶ್ವರ ಶರಣರು, ಅಂದ್ರೆ ಇವ್ರು ಸಾರ್ಕೊಂತ ಹೋಗ್ತಿದ್ರು, ಏನಾದ್ರೂ ವಿಷಯ ಇದ್ರೆ ಹೇಳ್ಕೊಂತ ಹೋಗ್ತಿದ್ರು ಮುಂದೆ. ಮುಳ್ಳಾವಿಗೆ ಕಾಯಕದ ಬಸವಯ್ಯ ಶರಣರು, ಅಂದ್ರೆ ಆವಿಗೆ ಮೇಲೆ ನಿಂತು ಸಾರುವ ಐನರ್ ಇರ್ತಾರಲ್ರಿ ಜಂಗಮರು, ಅವ್ರದ್ ನೋಡ್ರಿ. ಆ ಕಡೆ ಒಬ್ರು ಭಿಕ್ಷೆ ಬಿಡೋರ್ದು ಅದ ನೋಡ್ರಿ. ಶರಣಿ ಪಾಕದ ಭೀಮವ್ವೆ ನೋಡ್ರಿ. ಅಂದ್ರೆ ವಿವಿಧ ತಿನಿಸುಗಳನ್ನು ಇವ್ರು ತಯಾರಿಸ್ತಿದ್ರು. ಈ ಕಡೆ ಹಪ್ಪಳ ಮಾಡೋದಾದ, ಆ ಕಡೆ ಮ್ಯಾಲ ಏನೋ ಮಾಡಕತ್ತಾರ ಅಡ್ಗೆ ನೋಡ್ರಿ. ಇನ್ನು ವಿವಿಧ ವೃತ್ತಿಗಳಲ್ಲಿರ್ತಕ್ಕಂತಹ ಶಿವಶರಣೆಯರ್ದು, ಬುಟ್ಟಿನೆಯವ್ರದ್ದಾಗಿರ್ಬೋದು, ಆಮೇಲೆ ಮಡಿಕೆಗಳನ್ನ ಮಾಡೋರ್ದಾಗಿರ್ಬೋದು, ಎಲ್ಲಾರ್ದು ಎಷ್ಟು ಸುಂದರವಾಗಿ ಮಾಡ್ಯಾರ ನೋಡ್ರಿ. ನೀವು ಬಸವ ಕಲ್ಯಾಣಕ್ಕೆ ಬಂದ್ರೆ ಅಂದ್ರೆ ವಿಸಿಟ್ ಮಾಡ್ಲಾರ್ದ ಇವನ್ನೆಲ್ಲ ನೋಡಿ. ಚೆನ್ನಾಗದ ಪ್ಲೇಸ್. ಈ ಮ್ಯಾಲ ಸ್ಟ್ಯಾಚ್ಯೂನ್ ತೋರಿಸ್ತೀವಿ, ಬಸವಣ್ಣನವರ 100 ಅಡಿ ಎತ್ತರದ ಸ್ಟ್ಯಾಚು. ಬನ್ನಿ ಫ್ರೆಂಡ್ಸ್. ವಿಶ್ವದ ಮೊಟ್ಟ ಮೊದಲ ಸಂಸತ್ತು, ವಿಶ್ವಕ್ಕೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರ್ತಕ್ಕಂತಹ ಜಗಜ್ಯೋತಿ ಬಸವೇಶ್ವರರ ಶರಣರ ನಾಡು
ಎಂದೇ ಕರೆಸಿಕೊಳ್ತಕ್ಕಂತಹ ಬಸವ ಕಲ್ಯಾಣದಲ್ಲಿ ನಾವಿಂದು ಇದ್ದೇವೆ. ವಿಶ್ವಗುರು ಬಸವಣ್ಣನವರ 108 ಅಡಿ ಎತ್ತರದ ಪುತ್ಥಳಿ ನಿಮ್ಮ ಕಣ್ಣು ಮುಂದೆ ಇದೆ ನೋಡಿ. ಒಳಗಡೆ ಇನ್ನು ಅನುಭವ ಮಂಟಪ ಅದ, ಬನ್ನಿ ಒಳಗಡೆ ಹೋಗೋಣ. ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎನ್ನುವ ಶರಣರ ಹಿತನುಡಿಯೊಂದಿಗೆ ನಮ್ಮೆದುರಿಗೆ ಕಾಣಿಸ್ತಕ್ಕಂಥದ್ದು 108 ಅಡಿ ಎತ್ತರದ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ನೋಡ್ರಿ. ವಿಶ್ವಗುರು ಬಸವಣ್ಣನವರು ಈ ಕಲ್ಯಾಣದಲ್ಲಿ ಸುಮಾರು ಕ್ರಿಸ್ತಶಕ 1134ರಿಂದ 1199 ತನಕ ಸರಾಸರಿ 36 ವರ್ಷ ಇಲ್ಲಿ ಜೀವನವನ್ನು ನಡೆಸ್ತಾರ. ಇಲ್ಲಿ ಇದನ್ನು ನಾವು ಬಸವೇಶ್ವರರ ಕರ್ಮಭೂಮಿ, ದಾಸೋಹ, ಆಮೇಲೆ ಜ್ಞಾನದ ಅರಿವನ್ನು ಮೂಡಿಸಿರ್ತಕ್ಕಂತ ಸ್ಥಳ, ಅದ್ಭುತ ಅಂತ ಕರಿತೀವಿ. ನೋಡೋಣ ಇನ್ನು ಅನುಭವ ಮಂಟಪದೊಳಗೆ ಯಾರ್ಯಾರು ಶಿವಶರಣರದಾರ, ಅವರ ಸಂದೇಶಗಳೇನು ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಒಳಗೋಗೋಣ. ಈ ತರ ಒಂದು ಗವಿ ತರ ಕ್ರಿಯೇಟ್ ಮಾಡ್ಯಾರಿ. ಮೇಲೆ ಏನ್ ಸ್ಟ್ಯಾಚು ನೋಡಿದ್ವಲ್ಲ ವಿಶ್ವಗುರು ಬಸವಣ್ಣನವ್ರದ್ದು, ಅದ್ರ ಕೆಳಗಡೆನೆ ಈ ತರ ಗವಿ ಅದ ನೋಡ್ರಿ. ಬನ್ನಿ ಒಳಗೆ ಹೋಗೋಣ, ಏನೇನ ಅಂತ ತೋರಿಸ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಎಲ್ಲರೂ ಹೇಳಕತ್ತಾರ ನೋಡ್ರಿ ಒಳಗಡೆ. ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಅದ ನೋಡ್ರಿ ಇಲ್ಲಿನೂ ಒಳಗಡೆ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಬಣವಯ. ಬಸವೇಶ್ವರರ ಸ್ಟ್ಯಾಚು ಅದಲ್ರಿ, ಅದ್ರ ಹಿಂದ್ಗಡೆ ಈ ತರ ಒಂದು ಬಾವಿ ಅದ ನೋಡ್ರಿ. ಇಲ್ಲಿ ನೀರಿನ ಹೊಂಡ ತರ ಮಾಡಿ ಅಲ್ಲಿ ಕಮಲದ ಹೂವಿನಲ್ಲಿ ಹಿಂದಿನ ಶಿವಶರಣರು ನೀರು ಹಾಕ್ತಕ್ಕಂತ ಒಂದು ಚಿತ್ರನ ಇಲ್ಲಿ ರೀಕ್ರಿಯೇಟ್ ಮಾಡ್ಯಾರ ನೋಡ್ರಿ. ನೋಡ್ಬೋದು, ಮ್ಯಾಲ್ ಬಂದ್ರೆ ಬ್ಯೂಟಿಫುಲ್ ಅದ ನೋಡ್ರಿ. ಒಂದು ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು. ಚೆನ್ನಾಗದ ಫೋಟೋ ಶೂಟಿಂಗ್ ಅದೆಲ್ಲ ಈ ಕಡೆ. ನೋಡ್ರಿ ನಮ್ ಜನ ಎಷ್ಟು ಒಮ್ರ ಇರ್ಬೋದು, ನೀರ್ ಕಾಣಿದ ತಕ್ಷಣ ಆಯ್ತು ರೊಕ್ಕ ಹಾಕಕ್ ಚಲೋ ಮಾಡ್ತಾರ. ನೋಟ್ಗಳು ಮಾತ್ರ ಹಾಕ್ಯಾರ ನೋಡ್ರಿ, ಸುಮ್ಮನೆ ವೇಸ್ಟ್ ಆಗುತ್ತ. ಇಲ್ಲಿ ಹಾಕಿರೋ ನೋಟ್ಗಳು ಆಮೇಲೆ ನಾಣ್ಯಗಳನ್ನ ಯಾರೋ ಬಡವ್ರ ಬಗ್ರಿ ಕೊಟ್ರೆ ನೆನೆಸ್ತಾರ. ಏನೋ ಒಂದ್ ಮೂಢನಂಬಿಕೆ ನಮ್ ಜನರಿಗೆ. ಚೆನ್ನಾಗದ. ನಾವು ಹತ್ಬೇಕಾದ್ರೆ ವಿಡಿಯೋ ಮಾಡಿಲ್ಲ, ಈಗ ಇಳಿಬೇಕಾದ್ರೆ ತೋರಿಸ್ತೀನಿ ಯಾವ ತರ ಅದ. ನೋಡ್ರಿ ಈ ತರ ಏರಿ ಬರ್ಬೇಕು. ಎಂಟ್ರೆನ್ಸ್ ನೋಡ್ರಿ, ಸ್ಟೆಪ್ ಹತ್ತಿ ಬರ್ಬೇಕು. ಈ ತರ ಬರ್ಬೇಕು ನೀವು. ಆ ತರ ಅಲ್ಲಿನೂ ಆ ಕಡೆನೂ ಅದ, ಪ್ಲೇನ್ ದಾರಿನೂ ಅದ. ನೋಡ್ರಿ ಇಲ್ಲಿ ಸ್ಟೆಪ್ ಹತ್ಕೊಂಡ್ ಬಂದ್ರ ಎಲ್ಲಾ ಶಿವಶರಣರ ಸ್ಟ್ಯಾಚು ಸಿಗ್ತಾವ ನಮ್ಗ. ಆ ಕೆಳಗ್ಲಿಂದ ಎಲ್ಲಾರು ಸ್ಟ್ಯಾಚು ಅದ. ಮ್ಯಾಲ ಮಾತ್ರ ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭುಗಳದ ನೋಡ್ರಿ. ಅವರು ತಮ್ಮ ಪೀಠದ ಮೇಲೆ ವಿರಾಜಮಾನವಾಗಿ ಕೂತಿದ್ದಾರ ನೋಡ್ರಿ. ಈಗ ಅಲ್ಲಮ ಪ್ರಭುಗಳು ಅನುಭವ ಮಂಟಪ ಶೂನ್ಯ ಪೀಠದ ಅಧ್ಯಕ್ಷರು. ಇವರೆಲ್ಲ ಮಲೆ ಮಹದೇಶ್ವರ ಎಲ್ಲಾ 12ನೇ ಶತಮಾನದ ಎಲ್ಲಾ ಶರಣರನ್ನ ಹಾಕ್ಯಾರ ನೋಡ್ರಿ. ಸ್ಟೆಪ್ ವೈಸ್ ಅಲ್ಲಿಂದ ಕೆಳಗಡೆ ಜನ ಶರಣರು. ಕೆಳಗಿಂದ ತೋರಿಸ್ತೀನಿ ನಿಮ್ಗೆ ವ್ಯೂ ಪಾಯಿಂಟ್. ಚೆನ್ನಾಗಿದೆ, ಬರ್ರಿ. ಬಸವ ಕಲ್ಯಾಣಕ್ಕೆ ಬಂದ್ರೆ ಇದನ್ನ ಮಿಸ್ ಮಾಡ್ಬಿಡ್ರಿ. ಚೆನ್ನಾಗಿದೆ. ನಮ್ಮ ಶ್ರೀಮತಿ ಅವರು ಚೆನ್ನಾಗಿ ಹೇಳಿದ್ರಲ್ಲ ಅನ್ಸುತ್ತೆ ನೋಡಿ ನಿನ್ಗೆ. ಹಂಗೆ ಹೇಳಿನತ್ತ ಬನ್ನಿ. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲಾ ಶರಣರನ್ನ ಈ ತರ ಮೇಲೆ ಹೋಗ್ಬೇಕಾದ್ರ ಪ್ರತಿ ಸ್ಟೆಪ್ಪಿಗೆ ಒಬ್ಬೊಬ್ಬರನ್ನ ಹಾಕ್ಯಾರ ನೋಡ್ರಿ. ಇಲ್ಲಿ ಸ್ಟ್ಯಾಚುಗಳನ್ನ ನೋಡ್ಬೋದು ನೀವು. ಪೂರ ಮೇಲ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ 108 ಅಡಿ ಎತ್ತರದ ಈ ವಿಗ್ರಹ ಆಗಿರ್ಬೋದು, ಅನುಭವ ಮಂಟಪ ಆಗಿರ್ಬೋದು, ಈ ಒಂದು ಗ್ರಾಮ ಜೀವನ ಶೈಲಿ ಆಗಿರ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ನಾನು ಬಸವ ಕಲ್ಯಾಣದ ಎಲ್ಲಾ ವಿಡಿಯೋಗಳ ಸೀರೀಸ್ ಕಂಟಿನ್ಯೂ ಆಗಿ ಬರ್ತಿರ್ತಾವ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್. ಆ ಸುತ್ತಿನ ಲೊಕೇಶನ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇನ್ನು ಕಮಲದ ಹೂಗಳನ್ನ ಹಾಕ್ಯಾರ ನೋಡ್ರಿ ಇಲ್ಲಿಗ.
ತಾವೇರೆ ಕೆರೆ ತರ ಮಾಡ್ಯಾರ ನೋಡ್ರಿ ಇದನ್ನ. ನೋಡ್ರಿ ಎಷ್ಟು ಸ್ಟಾರ್ಟಿಂಗ್ ಸುಂದರವಾಗಿರ್ತಕ್ಕಂಥ ರೈಟ್ ಗೆ ಲೆಫ್ಟ್ ಗೆ ಎಂಟ್ರೆನ್ಸ್ ಬಂದ ತಕ್ಷಣ ಅದ ನೋಡ್ರಿ ಇದು. ರೈಟ್ ಗೆ ಈ ಕಡೆಯಿಂದ ಎಕ್ಸಿಟ್ ಆಗ್ಬೇಕು ಲೆಫ್ಟ್. ಎಂಟ್ರೆನ್ಸ್ ಟಿಕೆಟ್ ತಗೊಂಡ ತಕ್ಷಣ ಬರ್ತೀವಿ ಅಲ್ರಿ, ಅಲ್ಲೇ ಅದ ನೋಡ್ರಿ. ಲಾಂಬಿಕಾ ಪ್ರಸಾದ ದಾಸೋಹ ಮಂಟಪ ನೋಡ್ರಿ. ಊಟ ಮಾಡಕ್ ಒಳಗ ಹೋಗ್ತೀವಿ ನೋಡ್ರಿ. ಈ ತರ ಅದ ನೋಡ್ರಿ. ಅಲ್ಲ ನೋಡ್ರಿ ಕೈಟ್ಕೊಂಡ್ ಪ್ರಸಾದ ಅನ್ನ ಐತೇನ್ರಿ? ಸ್ವಲ್ಪ ಹೇಳಮ್ಮ. ಪ್ರಸಾದ ಮಾಡಕ್ ಬಂದೀವಿ ನೋಡ್ರಿ. ಇಲ್ಲಿ ಮ್ಯಾಲ ನೀಲಂಬಿಕಾ ಪ್ರಸಾದ ದಾಸೋಹದಾಗ ಬನ್ನಿ ಫ್ರೆಂಡ್ಸ್. ಅನ್ನ ಸಾಂಬಾರ್ ಅದ, ಪ್ರಸಾದ ತಗೊಂಡಿವಿ. ಈ ತರ ಇರುತ್ತೆ ನೋಡ್ರಿ ಇದು ಪ್ರಸಾದ. ಇನ್ನೊಂದ್ ಏನ್ ಡಿಫ್ರೆಂಟ್ ಅಂದ್ರೆ ಆ ಕಡೆ ತೋರಿಸಿ ಸ್ವಲ್ಪ. ಕುಂದ್ರದ್ ನೋಡ್ರಿ. ಹಾ, ಕುಂತು ಊಟ ಮಾಡೋದದ ನೋಡ್ರಿ ಇಲ್ಲಿ ಸ್ಟ್ಯಾಂಡ್. ಮನೆಯಲ್ಲಿ ನಾವು ಯಾವ ತರ ಮಣಿ ಹಾಕೊಂಡು ಊಟ ಮಾಡ್ತೀವಲ್ಲ ಅದೇ ತರ ಇದೇನೆ ಟೇಬಲ್ ಕುಂತ್ಕೊಂಡು ಊಟ ಮಾಡಂಗದ ನೋಡ್ರಿ. ಸಿಸ್ಟಮೆಟಿಕ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಲ್ಲೇ ನೋಡಿರ್ತೀನಿ ನೋಡ್ರಿ. ಈ ತರ ನೀಟಾಗಿ ಕುಂತ್ಕೊಂಡು ಉಣ್ಬೋದು ನೋಡ್ರಿ. ಈ ತರ ಆಗತ್ತೆ. ಬರ್ರಿ ಪ್ರಸಾದ ತಗೋಣ. ಅನ್ನ ಸಾಂಬಾರ್ ಯಾವ ತರ ಟೇಸ್ಟ್ ಆಗುತ್ತೆ ಮೇಡಮ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.